ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ವೀರ ಕನ್ನಡಿಗರ ವೇದಿಕೆಯ ರಾಜ್ಯಾಧ್ಯಕ್ಷ ಸಾಮ್ರಾಟ್ ಅಶೋಕ್ ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂದರೆ ಇದೇ 7ನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ಒಂದು ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ವಿಷಯ ಏನಪ್ಪ ಅಂದರೆ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಕಲುಷಿತ ನೀರು ಹಾಗೂ ತ್ಯಾಜ್ಯ ನೀರನ್ನು ಶುದ್ಧೀಕರಣ ಮಾಡಿ ಕುಡಿಯೋಕ್ಕೆ ಬಳಸೋಕ್ಕೆ ಅಂತ ಬಿಡ್ತಿದ್ದಾರೆ. ಆದರೆ ಅದು ಶುದ್ಧೀಕರಣ ಸರಿಯಾಗಿ ಆಗದೇ ಕುಡಿದಂತಹ ಜನಗಳಿಗೆ ಒಂದು ಅನಾರೋಗ್ಯ ಉಂಟಾಗ್ತಿದೆ. ಅದು ಶುದ್ಧೀಕರಣನೂ ಸರಿಯಾಗಿ ಮಾಡ್ತಾ ಇಲ್ಲ. ಅದರಿಂದ ಆ ನೀರು ನಮಗೆ ಬೇಡ, ನಮಗೆ ನದಿ ನೀರನ್ನು ಪೂರೈಕೆ ಮಾಡಿ ಅಂತ ಕೆ ಹರೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಪಾದಯಾತ್ರೆಯನ್ನು 7ನೇ ತಾರೀಕು ಹಮ್ಮಿಕೊಂಡಿದ್ದೇವೆ. ಈ ಪಾದಯಾತ್ರೆಗೆ ನಮ್ಮ ಕರ್ನಾಟಕ ವೀರ ಕನ್ನಡಿಗರ ವೇದಿಕೆಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ಎಲ್ಲ ಒಂದು ಪದಾಧಿಕಾರಿಗಳು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಆ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಕ್ಕೆ ನಾವು ಬೆಂಬಲವಾಗಿರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ವೀರ ಕನ್ನಡಿಗರ ವೇದಿಕೆ ವತಿಯಿಂದ ಅಶ್ವಿನಿ ಪಿ ಟಗರು ಮಹಿಳಾ ಯುವ ಘಟಕ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇರೋದು. ಏನಪ್ಪ ಮಂಗಳವಾರ 7ನೇ ತಾರೀಕು 2026ರಂದು ಮಂಗಳವಾರ ಹಮ್ಮಿಕೊಂಡಿರುವ ಪಾದಯಾತ್ರೆ ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಿಂದ ಹಿಡಿದು DC ಆಫೀಸ್ವರೆಗೂ ಏನು ಹಮ್ಮಿಕೊಂಡಿದೀವೋ ಪಾದಯಾತ್ರೆಯಲ್ಲಿ ನಮ್ಮೆಲ್ಲ ಸಂಘಟನೆ ಪದಾಧಿಕಾರಿಗಳು ಅವ್ರ ಜೊತೆ ಸೇರಿ ಕೈ ಜೋಡಿಸಿ ನಾವು ಪಾದಯಾತ್ರೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ವಿಷಯ ಇಷ್ಟೇ, ನಮಗೆ ಏನು ಕೊಳಚೆ ನೀರು ಬಿಡ್ತಾ ಇದ್ದೀರಾ ದಯವಿಟ್ಟು ಅದು ನಮಗೆ ಬೇಡ. ಅದೇ ಅಲ್ಲಿರೋಂಥ ಶಾಸಕರಾಗಿರ್ಬೋದು, ಅಲ್ಲಿರೋಂಥ MLAಗಳಾಗಿರ್ಬೋದು, ನೀವು ಕುಡಿತೀರಾ ನೀರನ್ನ? ನೀವೊಂದ್ಸಲ ಕುಡಿದು ನೋಡಿ, ನೀವು ಚೆನ್ನಾಗಿ ಒಂದು ವಾರಗಟ್ಟಲೆ ಕುಡಿದು ನೋಡಿ, ನೀವು ಚೆನ್ನಾಗಿದ್ರೆ ಬೇಕಾಗಿದ್ರೆ ನಾವು ಅದನ್ನ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಮಾತ್ರ ಪರಿಶುದ್ಧವಾದ ನೀರು ಬೇಕು. ನಮ್ಮಂತ ಬಡ ಮಕ್ಕಳಿಗೆಲ್ಲನೂ ಇಂಥ ಕೊಳಚೆ ನೀರನ್ನ ಕುಡಿಸ್ಬಿಟ್ಟು ಯಾವ ರೀತಿ ನೀವು ಮಾಡಬೇಕು ಅಂತ ಹೇಳಿ ಚುನಾವಣೆ ಮಾಡ್ತಾ ಇದ್ದೀರಾ. ಇಂಥದ್ರಲ್ಲೂ ಬಡ ಮಕ್ಕಳ ಜೊತೆ ಎಲ್ಲ ಜೀವನದಲ್ಲಿ ಆಟ ಆಡ್ತಾ ಇದ್ದೀರಾ. ನೀವೆಲ್ಲನೂ ಯಾಕೆ ಈ ತರ ಮಾಡ್ತಾ ಇದ್ದೀರಾ? ನಮ್ಗೆ ಅರ್ಥ ಆಗ್ತಿಲ್ಲ. ಓಟ್ ಹಾಕ್ಸ್ಕೋಬೇಕಾದ್ರೆ ಮಾತ್ರ ಅಕ್ಕ ಅಣ್ಣ ನಿಮ್ಮ ಪ್ರಾಣಕ್ಕೆ ಏನು ಆಗದೆ ಇರೋ ತರ ನಾವು ನೋಡ್ಕೊಂತೀವಿ ಅಂತ ಹೇಳ್ತೀರಾ. ಆದ್ರೆ ಈ ತರ ನೀವು ಕಲುಷಿತವಾದ ನೀರ್ನೆಲ್ಲ ಮಿಕ್ಸ್ ಮಾಡಿ ಕೊಳಚೆ ನೀರನ್ನ ನಮ್ಗೆ ಕುಡ್ಲಿಕ್ಕೆ ಅದು ಮಿನರಲ್ ವಾಟರ್ ಅನ್ನೋ ತರ ನೀವು ಮಾಡ್ತಾ ಇದ್ರಲ್ಲ, ದಯವಿಟ್ಟು ನಮ್ಗಂತ ನೀರ್ ಬೇಡ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲ ನನ್ನ ಸಮಸ್ತ ಕನ್ನಡ ಕುಲಕೋಟಿ ಬಾಂಧವರಿಗೆ ನನ್ನ ಪ್ರಣಾಮಗಳು. ಕರ್ನಾಟಕ ವೀರ ಕನ್ನಡಿಗರ ವೇದಿಕೆಯಿಂದ ನಿಮ್ಮ ಈ ಕನ್ನಡಿಗರ ನಮನಗಳನ್ನು ತಿಳಿಸ್ತಾ, ಸ್ನೇಹಿತರೆ, ಇವತ್ತು ನಾವು ಏನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂತಂದರೆ ಶುದ್ಧ ಕುಡಿಯುವ ನೀರಿಗಾಗಿ ನಾವು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಇದೊಂದು 7ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೃಹತ್ತಾದ ಒಂದು ಹೋರಾಟ ನಡೆಸ್ತಾ ಇದ್ದೀವಿ. ಕಾರಣ ಇಷ್ಟೇ, ತಾವೆಲ್ಲ ನೋಡ್ಬೋದು, ಸದನದಲ್ಲಿ ಕೂಡ ಒಂದು HN ವ್ಯಾಲ್ಯೂ KC ವ್ಯಾಲ್ಯೂ ಒಂದು ನೀರಿನ ಒಂದು ಬಾಟ್ಲನ್ನ ತಂದು ಒಬ್ಬರು ಶಾಸಕರು ಈ ನೀರಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು, ಈ ನೀರನ್ನು ನಾವು ಕುಡಿದ್ರೆ ಏನಾಗ್ತೀವಿ ಅಂತ ಅಂದ್ಬಿಟ್ಟೆಲ್ಲ ತೋರಿಸಿದ್ರು. ಅದೆಲ್ಲ ಕೂಡ ಎಲ್ಲ ಕಡೆ ಕೂಡ ಪಬ್ಲಿಷ್ಮೆಂಟ್ ಆದರೂ ಕೂಡ ಆ ಒಂದು ಬೇಡಿಕೆಗೆ, ಆ ಸದನದಲ್ಲಿ ಬೇಡಿಕೆ ಇಟ್ಟಂಥ ಒಂದು HN ವ್ಯಾಲ್ಯೂ ಮತ್ತು KC ವ್ಯಾಲ್ಯೂ ನೀರಿನ ಒಂದು ಬಳಕೆಯನ್ನು ದುರುಪಯೋಗ ಮಾಡಿ ಅದಕ್ಕೆ ಶುದ್ಧೀಕರಣ ಮಾಡದಲೇ ಅಂದರೆ ನಮ್ಮ ಹಳ್ಳಿಗಳಿಗೆ ಆ ನೀರನ್ನು ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಮುಂದಿನ ಪೀಳಿಗೆಗೆ ಜೀವನೇ ಇರೋದಿಲ್ಲ. ಆ ನೀರು ಅಂತರ್ಜಲದಲ್ಲಿ ಹೋಗಿ ಮತ್ತೆ ಅದರಿಂದ ಬರ್ತಕ್ಕಂಥ ನೀರನ್ನ ನಾವು ಕುಡಿದ್ರೆ ನಮಗೆ ಆರೋಗ್ಯವಾಗಿರೋದಿಲ್ಲ. ಸೊ ಈಗಲೇ ಎಲ್ಲ ಆರೋಗ್ಯ ಹದಗೆಡ್ತಾ ಇದೆ, ಅಂಥದ್ರಲ್ಲಿ ಮುಂದಿನ ಪೀಳಿಗೆಯಲ್ಲಿ ಆರೋಗ್ಯಕರವಾಗಿರೋದಕ್ಕೆ ಸಾಧ್ಯ ಇಲ್ಲ. ಈಗ ಎಲ್ಲೇ ಹೋದ್ರೂ ಕೂಡ ನೀವು ನೋಡಿರ್ಬೋದು, ಕೆರೆಗಳ ಬಳಿಯಲ್ಲಿ ಕೋಲಾರ ಇರ್ಬೋದು ಅಥವಾ ಚಿಕ್ಕಬಳ್ಳಾಪುರ ಇರ್ಬೋದು, ಅಲ್ಲೆಲ್ಲ ಏನು ಹಾಕಿದ್ದಾರೆ ಬೋರ್ಡು, ಈ ನೀರನ್ನು ಬಳಸೋದಕ್ಕೆ ಯೋಗ್ಯವಲ್ಲದ ನೀರು ಅಂತ ಹೇಳ್ಬಿಟ್ಟು ಸುಮಾರು 400 ಕೆರೆಗಳಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೊ ಅಂಥ ನೀರನ್ನು ಇವರು ಬೆಂಗಳೂರಿನ ಕೆಂಗೇರಿ ಅಂತ ಮೋರಿ ನೀರನ್ನು ಬಿಟ್ಟಾಗ ನಾವು ಶುದ್ಧ ಅಂತರ್ಜಲ ನಮಗೆ ಸಿಗೋದಿಲ್ಲ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದೇನು? ಶುದ್ಧವಾದ ನೀರು, ಕುಡಿಯೋದಕ್ಕೆ ಶುದ್ಧವಾದ ಗಾಳಿ. ಈ ಗಾಳಿ ಮತ್ತು ನೀರು ಇಲ್ದಲೇ ಇದ್ದರೆ ಯಾರು ಕೂಡ ಬದುಕೋಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಸೊ ಇದನ್ನು ನಾವು ವಿರೋಧಿಸುತ್ತಾ KC ರೆಡ್ಡಿಯವರ ಒಂದು ನೇತೃತ್ವದಲ್ಲಿ, ನಾವು ಹರೀಶ್ ರೆಡ್ಡಿಯವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ವೀರ ಕನ್ನಡಿಗರ ವೇದಿಕೆ ಏನಿದೆ ಎಲ್ಲರೂ ಸಹ ಒಂದು ಭಾಗಿಯಾಗಿ ಈ ಒಂದು ಬೃಹತ್ ಹೋರಾಟದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸ್ತಾ ಇದ್ದೀವಿ. ಸೊ ಇದಕ್ಕೆಲ್ಲರೂ ತಾವು ಕೂಡ ಬನ್ನಿ, ಎಲ್ಲರೂ ಕೂಡ ಒಂದು ಒಟ್ಟಾಗೋಣ, ಒಟ್ಟಾಗಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹರೀಶ್ ರೆಡ್ಡಿ ಸರ್ ಅವರ ನೇತೃತ್ವದಲ್ಲಿ ಶುದ್ಧ ನೀರಿಗಾಗಿ ಬೃಹತ್ ಪಾದಯಾತ್ರೆ, ಅಂದರೆ ಜನರಿಂದ ಜನರಿಗಾಗಿ ಏನು ನಾವು ಹಮ್ಮಿಕೊಂಡಿರುವಂಥದ್ದು. ಅಂದರೆ ಋಷಭಾವತಿ ನೀರನ್ನು ನೀವು ಶುದ್ಧೀಕರಣ ಮಾಡಿ ತಂದು ಕೊಡಿ ಅಂತ ನಾವು ಯಾರೂ ಇಲ್ಲಿ ಕೇಳಿಲ್ಲ. ಇವಾಗ ಯಾರು ಇಲ್ಲಿ ಈಗ ಈ ಬೇಸಿಗೆಯಲ್ಲಿ ನೀರಿನ ಅಭಾವ ಬರುತ್ತೆ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಹಂಗಂತ ಅಂದ್ಬಿಟ್ಟು ಕೊಳಚೆ ನೀರನ್ನು ಕುಡಿಯೋಷ್ಟು ನಮ್ಮ ಚಿಕ್ಕಬಳ್ಳಾಪುರ ಜನತೆ ಆಗಲಿ, ನಮ್ಮ ನೆಲಮಂಗಲ ಜನತೆ ಆಗಲಿ ಅಷ್ಟು ದರ್ದು ಬಂದಿಲ್ಲ. ಇವ್ರಿಗೆ ಅವಶ್ಯಕತೆನೂ ಇಲ್ಲ. ನೀವು MLA ಆಗಿದ್ದೀರಾ, ನೀವೇನೋ ಒಂದು ನಿಮ್ಮ ಇದಕ್ಕೋಸ್ಕರ, ನಿಮ್ಮ ಬೆಳೆ ಬಯಸ್ಕೊಳಕ್ಕೋಸ್ಕರ ಜನಗಳ ಜೀವದ ಜೊತೆ ಆಟ ಆಡೋಂಥದ್ದು ಅಕ್ಷಮ್ಯ ಅಪರಾಧ ಅಂತ ನನ್ನ ಭಾವನೆ. ಇದು ತುಂಬ ತಪ್ಪು. ಇದ್ರ ವಿರುದ್ಧ ನಾವು ನಮ್ಮ ಸಂಘಟನೆಯಿಂದ ಏಪ್ರಿಲ್ 7ನೇ ತಾರೀಕು ಹರೀಶ್ ರೆಡ್ಡಿ ಸರ್ ನೇತೃತ್ವದಲ್ಲಿ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ಸಂಪೂರ್ಣವಾಗಿ ನಮ್ಮ ಬೆಂಬಲ
ಖಂಡಿತ ಇರುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಅಂತ, ರಾಜ್ಯ ವಿಭಾಗ ಉಪಾಧ್ಯಕ್ಷರು. ಈ ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಏನಂದರೆ, ದಿನಾಂಕ 7/4/2026 ಹರೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಚೇರಿಗೆ ಹೋರಾಟ ಹಮ್ಮಿಕೊಂಡಿದ್ದೇವೆ. ಈ ಹೋರಾಟಕ್ಕೆ ನಮ್ಮ ಸಂಘಟನೆಯಿಂದ ಸಂಪೂರ್ಣವಾಗಿ ಬೆಂಬಲವಿದೆ. ಏನು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ವೃಷಭಾವತಿ ನೀರು ತಿರ್ಗಾ ಮುಂದೆ ತರಬೇಕು ಅಂತ ಶಾಸಕರು ಓಡಾಡ್ತಿದ್ದಾರೆ. ಒಂದು ವೇಳೆ ಏನಾದರೂ ಅವರೇನನ್ನ ಶಾಸಕರು ತರೋಂಥ ಪ್ರಯತ್ನ ಮಾಡ್ರೆ ನಮ್ಮ ಕರ್ನಾಟಕ ವೀರ ಕನ್ನಡಿಗರ ವೇದಿಕೆಯಿಂದ ಉಗ್ರವಾದ ಹೋರಾಟ ಅತಿ ಶೀಘ್ರದಲ್ಲೇ ದಿನಾಂಕವನ್ನು ಘೋಷಣೆ ಮಾಡ್ತೀವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.